ಎಷ್ಟು ಚಂದ ಬೆಳೆದದ ನೋಡಿ ಗಿಡ. ನಮ್ಮ ಮನಿಕಿನ ಎತ್ತರಕ್ಕೆ ಬೆಳೆದದ ಇದು ಗಿಡ, ದಟ್ಟಾಗಿ ಬೆಳೆದದ ನೋಡು. ಎಲ್ಲಿ ಒಣಗಿಲ್ಲ ಏನಿಲ್ಲ, ಹಚ್ಚ ಹಸಿರ ಎಷ್ಟು ಚಂದ ಬೆಳೆದದ. ಕೆಂಚಕ್ಕ ಬಾರೇ ಸುಶೀಲಕ್ಕ, ಆಯ್ತೇನು ಕೆಲಸ? ಹ್ಞೂ ಕೆಂಚಕ್ಕ ಆಯ್ತು, ಎಲ್ಲ ಕೆಲಸ ಆಯಿತು. ನಿನ್ನ ಬಂದಿದ್ದಿಲ್ಲಲ್ಲ, ಏನೋ ಒಂದು ಕಳ್ಕೊಂಡಂಗೆ ಆಗ್ತದವ. ಒಂದಿನ ಬರೋದು ಬಿಟ್ಟ ಅಂತಂದ್ರೆ ಅದಕ್ಕೆ ಮತ್ತೆ ಕೆಂಚಕ್ಕನ ಬಲ್ಲಿ ಹೋಗಿ ಬಂದರೆ ಆಯ್ತು ಅಂತೇಳಿ ಬಂದ. ಇದೇನು ಗಿಡ ನೋಡ್ಕೋತ ನಿಂತಿದ್ದಲ್ಲ ನೀನು? ಏನು ಬಿಸಿಲು ಕಾಯಿಸ್ಕೊಳತ್ತಿದ್ದೇನು? ಇಲ್ಲ ಇಲ್ಲ, ಬಿಸಿಲು ಏನು ಕಾಯಿಸ್ಕೊಳತ್ತಿದ್ದಿಲ್ಲ, ಹೇಳ್ತೀನಿ ಬಾ. ಕೂಡ್ಬಾ ಈ ಕಡೆ ಕೂಡಂಬ. ಅದು ಗಿಡ ನಾನು ಈ ಮನೆಗೆ ಸಸಿಯಾಗಿ ಬಂದಾಗ ಅದು ಗಿಡ ಹಚ್ಚಿದ ನೋಡು ಸುಶೀಲಕ್ಕ. ನಾನು ಅದು ನೋಡ್ಕೊತ ನಿಂತಿದ್ದ. ಅದು ಗಿಡ ನನ್ನ ತವ್ರ ಮನೆಯಂದು ತೊಗೊಂಡು ಬಂದು ಹಚ್ಚಿದ ನಾನು. ನನಗೆ ಗಿಡಗಳಂದ್ರೆ ಭಾಳ ಇಷ್ಟ ಇತ್ತು. ಇದು ನನ್ನ ತವ್ರ ಮನೆಗೆ ದಟ್ಟ ಅಂದ್ರೆ ದಟ್ಟ, ಇಲ್ಲಿ ಹೆಂಗೆ ಬೆಳ್ತದಲ್ಲ ಹಾಗೆ ಬೆಳೆದಿತ್ತು. ಅದಕ್ಕೆ ಇಲ್ಲಿ ಜಾಗ ಭಾಳ ಅದ ಅಂತಂದಿರ ಇವರು ನಮ್ಮ ಮನೆಯವರು. ಅದಕ್ಕೆ ಜಾಗ ಭಾಳ ಅದ ಅಂತಂದ್ರೆ ಇದೇ ಗಿಡ ನೆಟ್ಟರೆ ಆಯ್ತಲ್ಲ ಅಂಥೇಳಿ ನಾನು ತೊಗೊಂಡು ಬಂದು ಹಚ್ಚಿದ್ದ. ನಮ್ಮ ಅತ್ತೆ ಅಂತೇಳು, ಇದು ಜಾಗ ಏನು ಖಾಲಿ ಬಿಡಲ್ಲ, ಇಲ್ಲಿ ಮತ್ತು ಮನೆ ಅದು ಕಟ್ತಾರ, ಸುಮ್ಮನೆ ಯಾಕೆ ಗಿಡಗಳು ಹಚ್ಚಿ ಇದು ಮಾಡ್ತಿ, ನಾಳೆಗೆ ಅದು ಗಿಡ ಕಡೆ ಟೈಮಿಗೆ ನಿನ್ನ ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತದ, ಯಾಕೆ ಸುಮ್ಮನೆ ಹಚ್ಚೋದು, ಕಡೆ ಟೈಮಿಗೆ ಬೇಜಾರು ಮಾಡ್ಕೊಬೋದು, ಯಾಕೆ ಬೇಕು ಇವೆಲ್ಲ ಹಚ್ಚಲಿಕ್ಕೆ ಹೋಗಬೇಡ, ಬೇಕಿದ್ರೆ ಸಣ್ಣ ಸಣ್ಣ ಹಚ್ಕೊ ನೀನು ಇಲ್ಲೇ ಮನೆ ಮುಂದೆ ಅಂತಂದೇಳು. ಆದ್ರೆ ನಾನು ಇಲ್ಲ, ನಾನು ಹಚ್ತೀನಿ, ಯಾವಾಗಿಂದ ಅವಾಗ ನೋಡ್ಲಾಕ್ ಬರ್ತದ, ಹೆಂಗಾರ ಆದಿತ್ತು ಅಂಥೇಳಿ ಹಚ್ಚಿದ ನಾನು. ಅದೇ ನೋಡ್ಲಾಕತ್ತಿದ್ದು ನೋಡಿ ಸುಶೀಲಕ್ಕ, ಅಷ್ಟು ವರ್ಷದ ನೆನಪು ನೋಡು, ಅಷ್ಟೇ ಹಚ್ಚ ಹಸಿರದ ನೋಡೋದು ಗಿಡ, ಒಟ್ಟು ಒಣಗಿಲ್ಲ ಏನಿಲ್ಲ, ಅದೇ ನೋಡ್ಲಾಕತ್ತಿದ್ದು ನಾನು. ಅಷ್ಟು ವರ್ಷಿನ ಗಿಡ ಒಟ್ಟೆ ಒಣಗಲ್ದೆ ಇಷ್ಟು ಚಂದ ದಟ್ಟಾಗಿ ಬೆಳೆದಂತಂದ್ರೆ ಅದ್ರಾಗ ನಿಂದ ಶ್ರಮನೂ ಅಷ್ಟೇ ಅದ ಬಿಡು ಕೆಂಚಕ್ಕ. ಯಾಕಂದ್ರೆ ಈಗ ನಾವು ಏನೋ ಒಂದು ತೊಗೊಂಡು ಬರ್ತೀವಿ ಅಂತಂದ್ರೆ ಅದಕ್ಕೆ ನಾವು ಹೆಂಗೆ ಕಾಳಜಿ ಮಾಡ್ಕೊಂಡು ನೋಡ್ಕೋತೀವಿ ಅನ್ನೋದ್ರ ಮೇಲೂ ಇರ್ತದ. ಈಗ ನೀನು ಅದು ಗಿಡಕ್ಕೆ ಹಚ್ಚಿ ನೀರು ಹಾಕಿಲ್ಲ ಏನೂ ಹಾಕಿಲ್ಲ ಅಂತಂದ್ರೆ ಅದು ಇಷ್ಟು ದಟ್ಟಾಗಿ ಬೆಳಿತಿತ್ತ? ಸಾಧ್ಯನೇ ಇಲ್ಲ ಅಂತೇಳಿ ಒಣಗಿ ಹೋಗ್ಬಿಡ್ತೈತಿ ಇಷ್ಟೊತ್ತಿಗೆ. ನೀನು ಕೂಸಿಗೆ ಜಾಕಿ ಮಾಡ್ದಂಗೆ ಮಾಡ್ತೀವ ಗಿಡಗಳಿಗೆ, ಒಂದು ರೀತಿ ಅವು ಒಂದು ರೀತಿ ಕೂಸ್ಗಳವ ಅನ್ನೋ ಥರನೇ ಬೆಳೆಸಿಬಿಡ್ತೀನಿ ನೀನು ಅವಕ್ಕ. ಭಾಳ ಅಂದ್ರೆ ಭಾಳ ಒಂದು ರೀತಿ ಕಾಳಜಿ ಮಾಡ್ತೀನಿ ನೀನು ಅವಕ್ಕ. ಅದಕ್ಕೆ ನೋಡಿ ಎಷ್ಟು ಹಚ್ಚಾಗಿ ಬೆಳೆದಾವ. ಅದು ಒಂದೇ ಅಲ್ಲ, ನಿಮ್ಮ ಮನೆ ಸುತ್ತ ಈಗ ನೋಡಿ ಎಷ್ಟು ಗಿಡಗಳದಾವ, ಹೂವಿನ ಗಿಡ ಆಗಿರ್ಬೋದು, ಇದೆಲ್ಲ ಗಿಡಗಳು ಎಲ್ಲ ಎಷ್ಟು ಹಚ್ಚ ಹಸಿರದಾವ ನೋಡು. ಅಷ್ಟು ನೀನು ಅವಕ್ಕ ಇದು ಮಾಡ್ತೀನಿ, ನೀನು ಅಷ್ಟು ಕಾಳಜಿ ವಹಿಸ್ತಂತೇಳಿ ಅವು ಅಷ್ಟು ಚಂದ ಅದಾವ. ಸುಮ್ಮನೆ ಹಚ್ಚದ ಬಿಟ್ಟ, ಎಲ್ಲರೂ ಹಚ್ತಾರಂತೇಳಿ ನಾನು ಹಚ್ಚದ ಅಂತ ಬಿಟ್ಟ ಅಂತಂದ್ರೆ ಅವು ಎಲ್ಲರ ಚಂದ ಬೆಳಿತಾವಂತೆ. ಇಲ್ಲಂತೇಳಿನಿ, 3 ದಿನಕ್ಕೆ ಒಣಗಿ ಹೋಗ್ಬಿಡ್ತಾವೆ. ಈಕಿ ಅದಾಳಲ್ಲ ಈಕಿ ನಮ್ಮ ಅತ್ತಿಗೂ ಅಷ್ಟಕ್ಕಷ್ಟೇ ಗಿಡಗಳಂದ್ರೆ, ಇನ್ನು ನಮ್ಮ ಅತ್ತಿ ಹಚ್ಚಿದ್ರೆ ಏನೂ ಅನ್ನಲ್ ಬಿಡು. ಇದು ನಮ್ಮ ನಾದ್ಯದಲ್ಲಿ ಅವ್ವ ಕೆಟ್ಟ ಕಜ್ಜಾಲಿ ನೋಡೋದು. ಒಂದೇನಾರ ನಾ ಹೂವಿನ ಗಿಡ ಹಚ್ಚದಂತ ತಿಳ್ಕೊ ಕೆಂಚಕ್ಕ, ಅಕ್ಕಿ ಏನು ಮಾಡ್ತಾಳೆ ಗೊತ್ತೇನು, ಅದು ಮುರಿದೇ ಹಾಕಿಬಿಡ್ತಾಳೆ. ಇದ್ದಿಲ್ಲ ಅಂತಂದ್ರೆ ಅದು ಫುಲ್ ಒಣಗ್ಬೇಕು, ಹಂಗೆ ಮಾಡಿಬಿಡ್ತಾಳೆ ನೋಡು. ಅಕ್ಕಿಗೆ ಈ ಗಿಡಗಳಿಗೆ ಏನು ಆಗ್ತದೋ ಏನೋ ಗೊತ್ತಿಲ್ಲ, ಗಿಡಗಳು ನೋಡಿದ್ರೆ ಅಷ್ಟು ಇದು ಮಾಡ್ತಾಳೆ ನೋಡು ಕೆಂಚಕ್ಕ. ಒಂದೊಂದು ಇರ್ತಾವ, ಏನು ಮಾಡ್ತಿ, ಅಂಥವು ಇದ್ರೆ ಯಾರು ಉದ್ಧಾರ ಆಗಲ್ಲ. ಅದಕ್ಕೆ ನೀ ಯಾವುದು ಗಿಡಗಳು ಹಚ್ಚಲ್ಲೇನು? ನಾನು ಎಷ್ಟು ಸರಿ ನಿಮ್ಮ ಮನೆಗೆ ಬರ್ತೀನಲ್ಲ, ಇಷ್ಟೊಂದು ಜಾಗ ಖಾಲಿನೇ ಅದ, ಈ ಸುಶೀಲಕ್ಕೆ ಒಂದು ಗಿಡರ ಹಚ್ಚಬೇಡ್ದ, ಒಂದು ತುಳಸಿ ಗಿಡರ ಹಚ್ಚಬೇಡ್ದ ಅಂತ ಎಷ್ಟು ಸರಿ ನಾನು ಅನ್ಕೊಂಡಿದ್ದ. ಆದ್ರೆ ನಿನಗೆ ಅನ್ಬೇಕಂತಂದ, ಮತ್ತು ಇರಲಿ ಬಿಡು, ಯಾಕೆ ಬೇಕು, ಅದು ಅವ್ರವ್ರಿಗೆ ಬಿಟ್ಟಿದ್ದಿರ್ತದಲ್ಲ, ಸುಮ್ಮನೆ ನಾನು ಯಾಕೆ ಅದು ಹಚ್ಚ ಅನ್ಬೇಕು ಅಂಥೇಳಿ ನಾನು ಸುಮ್ಮಾಗಿದ್ದ. ಅದಕ್ಕೆ ಹಚ್ಚಲ್ ಕಾಣಿಸ್ತದ ನೀನು. ಆಕಿ ಹಿಂಗೆ ಮಾಡ್ತಾಳ ಕೊಡಿ, ಅದಕ್ಕೇನು ಬಂದದ ಅನ್ಬೇಕು. ಒಂದು ಗಿಡ ಮನೆ ಮುಂದಿತ್ತಂದ್ರೆ ಎಷ್ಟು ಜೀವಕ್ಕೆ ನೆಮ್ಮದಿ ಇರ್ತದ, ಎಷ್ಟು ತಂಪು ಅನ್ನಿಸ್ತದ, ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ನಿಸ್ತದ. ಅದು ಯಾಕೆ ಹಂಗೆ ಮಾಡ್ತಾಳೆ ಅನ್ಬೇಕು ನಿನ್ನ ಅದ್ನಿ? ಗೊತ್ತಿಲ್ಲವ ಕೆಂಚಕ್ಕ. ನಾನು ಒಂದು ಸಣ್ಣದು ಗುಲಾಬಿ ಗಿಡ ತೊಗೊಂಡು ಬಂದು ಹಚ್ಚಿದ. ಅದು ಮತ್ತು ನಾನು ಸುಮ್ಮ ಎಲ್ಲಿಂದಾರ ತೊಗೊಂಡು ಬಂದು ಹಚ್ಚಿರು ಬೆಳೀತದೋ ಬಿಡ್ತದೋ ಅಂಥೇಳಿ ಅದು ಪ್ಯಾಟಿಗೆ ಹೋದಾಗ ನಾನು ಗಂಡನ ಕೈಲಿ ಕೇಳಿ ಕೊಡಿಸ್ಕೊಂಡಿದ್ದ ಕೆಂಚಕ್ಕ. ನಾನು ಅದು ರೆಡಿಮೇಡ್ ಬರ್ತಾವಲ್ಲ ಗಿಡಗಳು, ಹಿಂಗೆಲ್ಲ ರೆಡಿ ಇದ್ದಿದೆ, ಕುಂಡಲ್ನಾಗ ಬರ್ತಾವಲ್ಲ, ಹೂವಿನ ಕುಂಡಲ್ನಾಗ, ಅದು ತೊಗೊಂಡು ಬಂದು ಹಚ್ಚಿದ ಕೆಂಚಕ್ಕ. ಚಂದ ಬೆಳೀತದ ಅಂಥೇಳಿ ತೊಗೊಂಡು ಬಂದು ಹಚ್ಚಿದ. ಏನು ಮಾಡ್ಯಾಳ ಗೊತ್ತೇನು ಕೆಂಚಕ್ಕ, ಅದು ಅಷ್ಟು ಇದು ಮಾಡ್ಯಾಳ ಹುಡುಕಿ, ಒಟ್ಟು ಎಲಿನೇ ಕಿತ್ತು ಬಿಸಾಕ್ಯಾಳ ಗೊತ್ತೇನು, ಅಷ್ಟು ಗುಲಾಬಿ ಹೂವಿಂದ ಎಲಿಗಳೇ ಕಿತ್ತು ಬಿಸಾಕ್ಯಾಳ. ಅದು ಹೆಂಗೆ ಬೆಳೀತದ ಹೇಳು? ಮತ್ತು ಅದು ಹೆಂಡಿದು ಇದು ಮಾಡಿ ಹಚ್ತಾರಲ್ಲವ, ಬೇರ್ಗಳು ಪರಸಲಿಂದು ಎಲ್ಲ ಮಾಡ್ದ ಕೆಂಚಕ್ಕ, ಎಲ್ಲ ಮಾಡ್ದ. ಕರೆ ಬೆಳೀಲೇ ಇಲ್ಲ ಗಿಡ. ನಾ ದಿನ ಏನಾರ ಅದಕ್ಕೆ ಮಾಡಬೇಕು, ಬೆಳೆಸ್ಬೇಕಂತೇಳಿ ಏನಾರ ಮಾಡಾಕಿ ಈಕಿ ಬಂದು ಹಾಳೆ ಮಾಡಾಕಿ. ಮತ್ತು ಹಿಂಗಾದ್ರೆ ಏನು ಮಾಡ್ತಿ? ಅದಕ್ಕೆ ಯಾಕೆ ಬೇಕವ ಸುಮ್ಮನೆ ಈಕಿ ನಮ್ಮ ಮನೆಗೆ ಇರತನ, ಇದು ಉಪ್ಪಂದ್ರೆ ತಪ್ಪಿತಲ್ಲ. ಆ ಗಂಡನ ಮನೆಗೂ ಹೋಗಲ್ಲೇವ ಆಕಿ, ಗಂಡನ ಮನೆಗೆ ಹೋಗಿ ಬಡ್ಕೊಂಡು ಹೋದಳು ಅಂತಂದ್ರೆ ನಮ್ಮ ಮನೆ ನಾವು ಹೆಂಗಾರ ಜಾಕ್ ಮಾಡ್ಕೋತೇವು, ಅಲ್ಲಿಗೂ ಹೋಗಲ್ಲ, ಇಲ್ಲಿದ್ದವರಿಗೂ ನೆಮ್ಮದಿ ನಿಂತಿರಕ್ಕೆ ಬಿಡಲ್ಲ. ಏನು ಮಾಡ್ತಿ ಹೇಳು? ಸಾಕು ಬೇಕಾಗ್ಯದಿವ ತಾಯಿ ನನಗೆ. ಅದಕ್ಕೆ ತಲೆ ಬೇಸರಿ, ಯಾಕೆ ಬೇಕು ನಾವೊಂದು ಅನ್ನೋದು ಅಕ್ಕಿ ಒಂದು ಅನ್ನೋದು ಅಂತ ಹೇಳಿ ಸುಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೋಡಿ. ಹಿಂಗೆ ನಿಮ್ಮ ಮನೆಗಾಯ್ತು ಕುಸುಮ ಮನೆಗೆ, ಇವ್ರ ಮನೆ ಓಡಾಡ್ತಿರ್ತೀನಿ.
ಇರ್ತಾವ ಬಿಡವ, ಕೆಲವೊಂದು ಇರ್ತಾವ ಅವನು ಖುಷಿನಾಗಿರಲ್ಲ. ಖುಷಿದಾಗ ಇದ್ದವ್ರಿಗೆ ನೋಡ್ನು ಅವಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಆಕಿಗೆ ನೀನು ಚಂದ ಇರೋದು ಇಷ್ಟ ಇರಲ್ಲ ಕಾಣಿಸ್ತದ. ಆಕಿ ಗಂಡನ ಮನೆ ಬಿಟ್ಟು ಬಿಟ್ಟು ಎಡ್ಯಾಕೊಮ್ಮೆ ಬರ್ತಾಳಲ್ಲ ನಿಮ್ಮ ಮನೆಗೆ, ಅದಕ್ಕೆ ನೀನು ಹಾಗೆ ಇರ್ಬೇಕಂತಾಳೇನೆ. ಯಾರಿಗೆ ಗೊತ್ತು, ಇರ್ತಾವ ಬಿಡು ಒಂದೊಂದು, ಹೇಳಕ್ ಬರಲ್ಲ. ನಿಮ್ಮತ್ತೇನು ಅನ್ನಲ್ಲೇನು ಹಂಗೆ ಮಾಡ್ತಾರ ಗಿಡಗಳಿಗೆ? ಆಕಿ ಏನು ಅನ್ನಲ್ ಕೆಂಚಕ್ಕ. ಆಕಿ ಹಂಗೆ ಅನ್ನೋದಿದ್ರ ಮಗಳು ಯಾಕೆ 2 ದಿನಕ್ಕೊಮ್ಮೆ ತವ್ರ ಮನೆಗೆ ಬಂದು ಕೂಡ್ತಿಳು. ಆಕಿ ಬುದ್ಧಿ ಹೇಳಿ ಈಕಿ ನಮ್ಮ ಅತ್ತಿ ಕಳಿಸ್ತಿಳು. ಹಿಂಗೆ 2 ದಿನಕ್ಕೊಮ್ಮೆ ಹಿಂಗೆ ತವ್ರ ಮನೆಗೆ ಬಂದು ಕೂಡ್ಬಾರ್ದವ, ನೋಡಿದವ್ರು ಏನಂತಾರ, ಸರಿ ಅನ್ಸಲ್ಲ. ಸುಮ್ಮನೆ ನಿನ್ನ ಗಂಡನ ಮರ್ಯಾದೆನೂ ಕಮ್ಮ, ಅತ್ತಿ ಮಾವನ ಮರ್ಯಾದೆ ಕಮ್ಮ, ಇಲ್ಲಿ ನಮಗೂ ಆಡ್ಕೋತಾರ, ಹಂಗೆ ಮಾಡಬಾರ್ದು ಅಂತೇಳಿ ತಿಳಿಸಿ ಬುದ್ಧಿ ಹೇಳ್ತಿಳು. ಏನು ಹೇಳಲ್ ಕೆಂಚಕ್ಕ ಆಕಿ. ಬರ್ತ್ಯಾ, ಹ್ಞೂ ಬಾ, ಇರ್ತ್ಯಾ ಇರು, ಹೋತ್ಯಾ ಹೋಗಂತಾಳೆ. ಗೊತ್ತೇನು, ಇನ್ನು ಕಳ್ಸಕ್ಕೆ ಒಂಚೂರು ಹಿಂದೇಟ್ ಹಾಕ್ತಾಳೆ, ಖರೆ ಇಟ್ಕೊಳಕ್ಕೆ ಹಿಂದೇಟ್ ಹಾಕಲ್ಲ ಆಕಿ. ಮತ್ತು ಊಟಕ್ಕೂ ಅಷ್ಟೇ, ಆಕಿ ಏನು ಹೇಳ್ತಾಳೆ ನೋಡು, ದಿನ ನಮ್ಮ ಮನೆಗೆ ಅದೇ ಅಡುಗೆ ಆಗಬೇಕು. ಹಾಂ, ಆಕಿ ಏನು ಹೇಳ್ತಾಳೆ ನಾನು ಅದೇ ಮಾಡ್ಬೇಕು ನೋಡು. ನಾನು ಆಗಲ್ಲ ಮಾಡಲ್ಲ ಅಂತಂದ್ರೆ ನನ್ನ ಗಂಡಗೆ ಜಗಳ ಹಚ್ತಾಳೆ. ಇದ್ರಾಗಂತೂ ಮುಂದದಾಳು ನೋಡೋಕೆ. ಎಲ್ಲರ ಮನೆಗ ಇಂಥ ಒಂದು ಕಿಡಿಗೇಡಿಗಳು ಇದ್ದೇ ಇರ್ತಾರೆ ನೋಡಿ ಸುಶೀಲಕ್ಕ. ನೀನು ಎಲ್ಲಿ ತನ ಹೋಗು ಅಲ್ಲಿ ತನ ಇಂಥವು ಒಂದು ಇದ್ದೇ ಇರ್ತಾರೆ ನೋಡಿ. ಎಲ್ಲರ ಮನೆಗೆ ಒಂದೊಂದು ಇಂಥವು ಇದ್ದೇ ಇರ್ತಾವೆ. ಯಾಕಂದ್ರೆ ಈಗ ನೋಡು, ಅಷ್ಟು ದೂರ ಯಾಕೆ ಹೊತ್ತಿ ನಮ್ಮ ಮನೆಗೆ ನೋಡಿದಿಲ್ಲ ನಮ್ಮ ನಾದ್ನಿ ಅಂತ ಹಾಡೇ ಉಡ್ದಾಳ. ಎಷ್ಟು ಉರಿತಿಳುವ ತಾಯಿ. ನನಗಂತರೂ ನನ್ನ ಇಡೀ ಜೀವನನೇ ಹಿಂಗೆ ಆತದೇನವ ತಾಯಿ, ಕಷ್ಟದಾಗೆ ಹೋತದೇನೋ ಅಂದ್ಕೊಂಡಿದ್ದ. ಈಗ ನೋಡು, ಜೀವ ದೇವ್ರು ಸ್ವಲ್ಪ ನೆಮ್ಮದಿ ಕೊಟ್ಟಾನ. ಅಡುಗೆದಾಗ ನಾ ಮಾಡೋ ಅಡುಗೆದಾಗ ಎಲ್ಲ ಹಾಳು ಮಾಡಾಕಿ. ಒಂದು ಉಪ್ಪು ಹೆಚ್ಚಿಗೆ ಹಾಕಿದ್ರೆ ಖಾರ ಹೆಚ್ಚಿಗೆ ಹಾಕಿ, ಖಾರ ಹೆಚ್ಚಿಗೆ ಹಾಕಿದಾಗ ಉಪ್ಪು ಹೆಚ್ಚಿಗೆ ಹಾಕಿ, ಏನಾರ ಒಂದು ಕಿಡಿಗೇಡಿ ಮಾಡೋದು ನನ್ನ ಗಂಡನ ಕೈಲಿ ಬೈಸಕ್ಕಿ. ಎಷ್ಟು ಹಾಡೆ ಜೀವ ತಿಂದಳ. ಅರ್ಧ ಬುಕ್ಕುಳೇವ ನನಗಂತರೂ. ಆಕಿ ಗಂಡನ ಮನೆಗೆ ಹೋಗತನ ನನಗಂತರೂ ನೆಮ್ಮದಿ ಇಲ್ದಂಗೆ ಆಗಿತ್ತು ನೋಡು. ಈಗಲೂ ಬಂದಾಗ ನೆಮ್ಮದಿನೇ ಇರಲ್ಲ. ಆದರೂ ಏನೋ ಒಂದು 2-3 ದಿನ ಅಷ್ಟೇ ಅಲ್ಲ ಅಂಥೇಳಿ ನಾನೇ ಹೊಂದ್ಕೊಂಡು ಹೋಗ್ತೀನಿ. ಏನು ಮಾಡಬೇಕು, ಇಂಥವು ಅವು ಬದಲಿ ಆಗಲ್ಲ ಬಿಡವ. ಇಂಥವು ಬದಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ಇಂಥವು. ನಿಮ್ಮ ನಾದಿನಿ ಕೆಟ್ಟ ಬೆರಕಿ ಬಿಡಿಯವ್ವ. ಇನ್ನೂ ಒಂದು ಒಪ್ಪತ್ತಿಗೆ ನಮ್ಮ ನಾದಿನಿ ಬೇಕಿನ್ನ. ನಿಮ್ಮ ನಾದಿನಿ ಯವ್ವ ತಾಯಿ ಲೆಕ್ಕಕ್ಕೆ ಇಲ್ಲ ಬಿಡು. ಅಕ್ಕಿ ಮಾಡೋದು ಆಟ 1 2. ಆ ಸೀರೆ ಹರಿದಿದ್ದು ಕೆಂಚಕ್ಕ ಇನ್ನೂ ನೆನಪು ಬರ್ತದೆ ನೋಡು ನನಗೆ. ಅವತ್ತು ನಿಮ್ಮ ಅತ್ತಿ ಸೀರೆ ತಾನೇ ಹರಿದಾಳ. ನಿನ್ನ ಹೆಸರು ಹಾಕಸಲಿನ, ನಿನ್ನ ಮೇಲೆ ಹಾಕಸಲಿನ ತಾನೇ ನಮ್ಮ ಕಣ್ಣು ಮುಂದೆ ಹರಿದು ಎಷ್ಟಾರ ಅಳ್ಕೊತ ಬಂದು ಅತಿಗೆಮ್ಮೆ ಸೀರೆ ಹರಿದಾಳ ಅಂತೇಳಿ ಎಷ್ಟಾರ ರಾಮಾಯಣ ಮಾಡಿದಳು ತಾಯಿ. ಅಂತಾರ ನಿಮ್ಮ ಅತ್ತಿ. ನಾವು ಅಷ್ಟು 3 ಜನ ಹೇಳಕತ್ತೀವಿ, ಖರೆ ನಿಮ್ಮ ಅತ್ತಿ ಕೇಳಕ್ಕೆ ತಯಾರಿಲ್ಲ. ಕಡೆಗೆ ಮಗಳ ಮಾತೆ ಮೇಲೆ ಇಟ್ಕೊಂಡು ಬಂದು ನಮಗೆ ಬೈದು ಕಳಿಸ್ದಳು ನಿಮ್ಮ ಅತ್ತಿ. ಇವ ನೆನೆಸ್ಕೊಂಡ್ರಿ ನಮ್ಮ ಮೈ ಜುಮ್ ಅಂತದ್ ಬಿಡಿ. ಅವತ್ತು ಗೌಡ್ರು ಪಾಪ ನಿನಗೆ ಹೊಡೆದು ಬಿಟ್ರಲ್ಲ ಅವತ್ತು ಸಿಟ್ಟಿನಾಗ. ನಮ್ಮ ಅವನ ಸೀರೆ ಹಾಕಿ ಹಿಂಗೆ ಹರಿದ ಬಿಟ್ಟಿದಿ, ಮತ್ತು ಗೆಳತಿಯರಿಗೆ ತೊಗೊಂಡು ಬಂದಿದ್ದೇನು ಸಬೂತಿಗೆ ಅಂತೇಳಿ ಎಷ್ಟರ ಬೈದ್ರು ಇವ ತಾಯಿ. ನೆನೆಸ್ಕೊಂಡ್ರು ಕರೆ ಬಿ ಅವ್ವ ಕೆಂಚಕ್ಕ, ನೀ ಅಂತ ತಾಳ್ಕೊಂಡಿದ್ದೇವ ಇಟ್ಟೆಲ್ಲ ನನ್ನ ಕೈಲಿ ಆತಿದ್ದಿಲ್ಲ ಬಿಡಿ ಅವ್ವ ತಾಯಿ. ಏನು ಮಾಡೋದು ಸುಶೀಲಕ್ಕ, ಆವಾಗಿನ ಕಾಲನೇ ಹಾಗೆ ಇತ್ತಲ್ಲ. ಎಷ್ಟೇ ಕಷ್ಟ ಕೊಟ್ಟರು ಹೆಣ್ಮಕ್ಳು ತವ್ರ ಮನೆಗೆ ಹೋಲಕ್ಕೆ ಹಿಂದೇಟ್ ಹಾಕ್ತಿರು. ಯಾಕೆ ಅವ ಅಪ್ಪಗೆ ಒಜ್ಜಿ ಹಾಕಬೇಕು ಅಂಥೇಳಿ ಒಟ್ಟೆ ತವ್ರ ಮನೆ ಹೆಸರೇ ತೆಗಿತಿದ್ದಿಲ್ಲ. ತವ್ರ ಮನೆ ಕಷ್ಟನೂ ಹೇಳ್ಕೊತಿದ್ದಿಲ್ಲ. ಎಲ್ಲೋ ಒಬ್ಬರೋ ಇಬ್ಬರೋ ತವ್ರ ಮನೆಗೆ ಹೋಗಿ ಕುಂತರು ಅವ ಅಪ್ಪ ಇಟ್ಕೋತಿರನ್ನು. ಇದ್ದಿಲ್ಲ ಅಂತಂದ್ರೆ ಹೆಚ್ಚಿಗೆ ಏನಾದ್ರೂ ಪರವಾಗಿಲ್ಲ, ನಿನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಿಂದು ಗಂಡನ ಮನೆಗೆ ಇರ್ಬೇಕು ನೀನು ಅಂತ ಹೇಳಿ ಕಳ್ಸೋರು ಹೆಚ್ಚಿಗೆ ಅವಾಗಿನ ಕಾಲದಾಗ. ಈಗೆಲ್ಲಿವ, ಈಗ ನೋಡು ಒಂದು ಜರ ಗಂಡು ಹೊಡೆದಾನಂದ್ರೆ ಆಯ್ತು ಡೈವರ್ಸ್ ಕೊಟ್ಬಿಡು, ಆಯ್ತಾರ ಮನೆಗಿರು, ಇಂಡಿಪೆಂಡೆಂಟ್ ಅತ್ತೇವ. ಅದು ಏನೋ ಇಂಡಿಪೆಂಡೆಂಟ್ ಆಗಿರ್ಬೇಕಂತಾರೇವ ಈಗಿನ ಹೆಣ್ಮಕ್ಳು. ನಮಗೆ ಹಂಗಿಲ್ಲೇವ. ಅವಾಗ ಎಟ್ಟು ಹೊಡಿ ಬಡಿ ಜೀವ ಹೊಡೆದ್ರು ಅವಾಗ ಗಂಡೆ ಹೊಡೆದನಲ್ಲ ಅಂತೀರ ಅವಾಗ. ಈಗ ಒಂದು ಏಟು ಹೊಡೆ ಬಾಗಿಲ್ ಬಿಡು. ಏನೇನು ಗಂಡು ಮಕ್ಕಳ ಜೀವನ ಭಾಳ ಕಷ್ಟ ಬಿಡೇವ ಈಗಿನ ಕಾಲದಾಗ ಬದುಕೋದು. ಅವಾಗ ಹೆಣ್ಮಕ್ಳಿಗೆ ಕಷ್ಟ ಇತ್ತು, ಈ ಗಂಡು ಮಕ್ಳು ಕಷ್ಟ ಆಗ್ಯದ ಬದುಕೋದು. ಹೌದೇ ಕೆಂಚಕ್ಕ, ಅದೇನೋ ಇಂಡಿಪೆಂಡೆಂಟ್ ಅಂತಿರ್ತಾಳಿಕಿ ನಮ್ಮ ನಾದ್ನಿನು. ನಾ ಇಂಡಿಪೆಂಡೆಂಟ್ ಆಗಿ ಇರ್ತೀನಿ, ನನಗೆ ನಿಂದು ಅವಶ್ಯಕತೆ ಇಲ್ಲ, ನಿನ್ನ ಪಾಡಿಗೆ ನೀ ಇದ್ದು ಬಿಡು, ನಮ್ಮ ಮನೆಗೆಲ್ಲ ಬರ್ಲಕ್ಕೆ ಹೋಗಬೇಡ ಅಂಥೇಳಿ ಅಂತಿರ್ತಾಳ ಫೋನ್ಯಾಗ. ನಾನು ಹೋಲ್ ಬಿಡು ಇವ ಈಗಿನಕಿ ಕಲ್ತಕಿ ಅದೇನೇನು ಮಾಡ್ತಾಳ ಮಾಡ್ಕೊಳಕ್ಕೆ ಹೋಲ್ ಬಿಡು ಅಂಥೇಳಿ ಸುಮ್ಮ ಆಗಿಬಿಡ್ತೀನಿ ನೋಡಿ. ಏನು ಕೇಳಕ್ಕೆ ಹೋಗಲ್ಲ ಏನಿಲ್ಲ. ಲಕ್ಕ ನಾವು ಹಾಗೆ ಮಾತಿಗೆ ಹತ್ತು ಬಿಟ್ಟಿವಿ. ನೀ ಬಂದು ಎಟ್ಟತ್ತಾಯ್ತು, ಒಂದು ಕಪ್ ಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಲ್ಲ, ನಾನು ಅಷ್ಟೇ ಕುಂತು ಬಿಟ್ಟೀನಿ. ಕೂಡು ಒಂದಿಟ್ಟು ಇದು ಮಾಡ್ಕೊಂಡು ಬರ್ತೀನಿ, ಚುಮ್ಮರಿ ಮತ್ತು ಚಾ ತೊಗೊಂಡು ಬರ್ತೀನಿ, ಕೂಡು ತಿನ್ನಮ್ಮಂತ. ಬ್ಯಾಡ ಕೆಂಚಕ್ಕ, ಇನ್ನೀಗ ನಾನು ಇಲ್ಲಿಗೆ ಬರೋ ಟೈಮಿಗೆ ಪಡ್ಡು ತಿಂದು ಚಾ ಕುಡ್ದೆ ಬಂದ. ಅದು ನಮ್ಮ ನಾದ್ನಿಗೆ ನಮ್ಮ ಅತ್ತಿಗೆ ಹಾಗೆ ಬಿಸಿ ಬಿಸಿ ಪಡ್ಡು ಹಾಕ್ಕೊಟ್ಟ. ಹಾಗೆ ಇಟ್ಟು ನಾನು ತಿಂದ್ರಾಯ್ತು, ಮತ್ತೆಲ್ಲಿ ಬಂದು ತಿನ್ನಲಿ ಒಬ್ಬಾಕಿ ಅಂಥೇಳಿ ಅವ್ರ ಜೊತೆನೇ ತಿಂದು ಬಂದೀನಿ. ಚಾ ಅದೇನು ಬೇಡವ, ಬೇಡ ನಿನ್ನ ಹೋತಿನವ, ಎಲ್ಲಿಂದಲೇ ಇಟ್ಟು ಬಂದೀನಿ. ನಾ ಭಾಂಡೆ ಇಷ್ಟು ತೊಳಿಬೇಕು, ಕೆಲಸ ಎಲ್ಲ ಮುಗಿದದ. ಅಂದ್ರೂ ಒಂದಿಟ್ಟು ನಾಷ್ಟ ಮಾಡಿ ಭಾಂಡೆ ಅದಾವ ಎಲ್ಲ ತೊಳಿತೀನಿ. ಮತ್ತು ಅದಕ್ಕೊಂದು ಬೈಕೋತ್ ನಿಂದಿರ್ತಾರೆ, ಹೋಗ್ಯಾಳಂದ್ರೆ ಆ ಕಡೆ ಹೋಗ್ಯಾಳ ನೋಡು ಅಂತೇಳಿ ಹೋತಿನ. ಆಯ್ತು
ಸುಶೀಲಕ್ಕ ಹೋಗ್ಬಾ. ಸಂಜೆಗೆ ಬರ್ತೀನಿ ತಗೋ. ನಾ ಗಿರಣಿಗೆ ಬೀಸ್ಲಿಕ್ಕಂತ ಹೊಂಟೀನಿ. ಆ ಕಡೆ ಮನೆ ಕಡೆಗೆ ಬಂದ್ರೆ ಬರ್ತೀನಿ ತಗೋ. ಹೋಗ್ಬಾ ಅಂದ್ರೆ. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.